ಹೆಲೋ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಜಾಬ್ಸ್ ಫಾರ್ ಕರ್ನಾಟಕ. ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ತೊಗೊಬಂದಿರೋ ಜಾಬ್ ಅಪ್ಡೇಟ್ಸ್ ಬಂದು ಪ್ರೋಗ್ರಾಮ್ಸ್ ಕಂಪ್ನಿ. ಈ ಒಂದು ಕಂಪ್ನಿಯಲ್ಲಿ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ಗೆ ಹೈರಿಂಗ್ ಆಗ್ತಾಯಿದೆ. ಸೊ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ಅವ್ರ ಮೇನ್ ವರ್ಕ್ ಏನಂತ ಅಂದರೆ ಮೇಂಟೈನ್ ಫಿನಾನ್ಷಿಯಲ್ ರೆಕಾರ್ಡ್ಸ್, ಅಂದರೆ ಲೆಡ್ಜರ್ ಬುಕ್ ಆಗಿರ್ಬೋದು, ಜರ್ನಲ್ ಬುಕ್ ಆಗಿರ್ಬೋದು. ಸೊ ಈ ಥರ ಬುಕ್ನ ಮೇಂಟೈನ್ ಮಾಡೋವಂಥವ್ರು ಆಗಿರಬೇಕು. ಆ್ಯಂಡ್ ರೀಕೌನ್ಸಿಲ್ ಬ್ಯಾಂಕ್ ಸ್ಟೇಟ್ಮೆಂಟ್ಸ್, which means match bank statement which internal records to identify and resolve the problems, and prepare financial reports, and as well as assistant audits, manage account payables and receivable, and handle customer inquiries, response to customer questions and concerns regarding their account, like that, and stay up to date on financials regulations. So these are all the descriptions of the project role of the back office executive. ಸೊ ಈ ಒಂದು ಜಾಬ್ ರೋಲಿಗೆ ಎಜುಕೇಷನ್ ಏನಾಗಿರಬೇಕು ಅಂದರೆ ಹೈಸ್ಕೂಲ್ ಡಿಪ್ಲೊಮಾ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು, ಆ್ಯಂಡ್ ಎನಿ ಡಿಗ್ರಿ ಆಗಿರೋರು ಕೂಡ ಅಪ್ಲೈ ಮಾಡ್ಬೋದು. ಈವನ್ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋ ಫ್ರೆಷರ್ಸ್ ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು. ಲೊಕೇಶನ್ ಬಂದು ವರ್ಕ್ ಫ್ರಮ್ ಹೋಮ್ ಇರುತ್ತೆ, ವೀಕ್ಲಿ 5 days ವರ್ಕ್ ಇರುತ್ತೆ. ಸ್ಯಾಲ್ರಿ ಬಂದು 3 to 6 LPA ಇರುತ್ತೆ. ಆ್ಯಂಡ್ ಅಪ್ಲಿಕೇಶನ್ ಮೋಡ್ ಬಂದು ಆನ್ಲೈನ್ ಮೋಡ್ ಇರುತ್ತೆ. ಸೊ ನಾನು ಅಪ್ಲಿಕೇಶನ್ ಲಿಂಕ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಯಾರಿಗೆ ಇಂಟ್ರೆಸ್ಟ್ ಇದೆಯೋ ಅವ್ರು ಹೋಗಿ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಲಾಸ್ಟ್ ಡೇಟ್ ಬಂದು September 28 ಇದೆ. ಸೊ ಅಷ್ಟರೊಳಗೆ ಇಂಟ್ರೆಸ್ಟ್ ಇರೋರು ಇದಕ್ಕೆ ಅಪ್ಲೈ ಮಾಡಿ. ಆ್ಯಂಡ್ ಎಕ್ಸ್ಟ್ರಾ ಸ್ಕಿಲ್ಸ್ ಏನಿರಬೇಕು ಅಂದರೆ ಇದಕ್ಕೆ ಅವರು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು, ಇಲ್ಲಾಂದರೆ ಹೈಸ್ಕೂಲ್ ಡಿಪ್ಲೊಮೊ PUC ಪಾಸ್ ಆಗಿರೋರು ಕೂಡ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಅವ್ರು ಹೇಳಿದ್ದಾರೆ. ಆ್ಯಂಡ್ ಅನದರ್ ಒನ್, ಕಂಪ್ಯೂಟರ್ ನಾಲೆಡ್ಜ್ ಇರಬೇಕು. ಮೈಕ್ರೋಸಾಫ್ಟ್ ಆಫೀಸ್ನ ಅವರು ತುಂಬ ಚೆನ್ನಾಗಿ ತಿಳ್ಕೊಂಡಿರೋರು ಅಂತಾರೆ ಆಗಿರಬೇಕು. ಯಾವ ಥರ ಸ್ಕಿಲ್ಸ್ ಅಂದರೆ ಎಕ್ಸೆಲ್, ವರ್ಡ್ ಡಾಕ್ಯುಮೆಂಟ್, ಪವರ್ ಪಾಯಿಂಟ್, ಡಾಟಾ ಅನಾಲಿಸಿಸ್. ಸೊ ಈ ಥರ ಕಂಪ್ಯೂಟರ್ ನಾಲೆಡ್ಜು ತುಂಬ ಚೆನ್ನಾಗಿ ಗೊತ್ತಿರಬೇಕು. ಮತ್ತು ಅಟೆನ್ಷನ್ ಟು ಡೀಟೇಲ್ಸ್. ಈಗ ಅವ್ರು ಯಾವುದೋ ಒಂದು ರೆಕಾರ್ಡ್ ಕೇಳಿರ್ತಾರೆ ಅಥವಾ ಯಾವುದೋ ಒಂದು ಫೈಲ್ ಕೇಳಿರ್ತಾರೆ ಅಂದರೆ ಅದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ರೆಡಿ ಮಾಡಿ ಇಟ್ಟಿರಬೇಕು. ಸೊ ಆ ಥರ ಇರೋರನ್ನ ಅವರು ತುಂಬ ಬೇಗ ಹೈಯರ್ ಮಾಡ್ಕೋತಾರೆ. ಆ್ಯಂಡ್ ಸ್ಟ್ರಾಂಗ್ ಆರ್ಗನೈಸೇಷನ್ ಸ್ಕಿಲ್ಸ್ ಆ್ಯಂಡ್ ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್, ಇಟ್ ಈಸ್ ಒನ್ ಆಫ್ ಇಂಪಾರ್ಟೆಂಟ್. ಆ್ಯಂಡ್ ಟೀಮ್ ವರ್ಕ್ ಇರಬೇಕು. ಆ್ಯಂಡ್ ಅನದರ್ ಒನ್, ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್, ಅಕೌಂಟಿಂಗ್ ಕಾನ್ಸೆಪ್ಟ್ಸ್ ಲೈಕ್ ಡೆಬಿಟ್ಸ್, ಕ್ರೆಡಿಟ್ಸ್. ಸೊ ಈ ಥರ ಸ್ವಲ್ಪ ನಾಲೆಡ್ಜ್ ಗೊತ್ತಿರೋರು ಇರಬೇಕು. ಆ್ಯಂಡ್ ಆ್ಯಸ್ ವೆಲ್ ಆ್ಯಸ್ ಎಕ್ಸ್ಪೀರಿಯನ್ಸ್ ವಿತ್ ಅಕೌಂಟಿಂಗ್ ಸಾಫ್ಟ್ವೇರ್ಸ್ ಲೈಕ್ ಕ್ವಿಕ್ ಬುಕ್ಸ್. ಸೊ ಈ ಥರ ಸಾಫ್ಟ್ವೇರ್ಗಳಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರೋರು ಇದ್ದರೆ ನಿಮ್ಮ ರೆಸ್ಯೂಮಲ್ಲಿ ಆ್ಯಡ್ ಮಾಡಿದ್ರೆ ಸೊ ಅವರು ನಿಮ್ಮನ್ನು ಬೇಗ ಹೈಯರ್ ಮಾಡೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ದಿಸ್ ಈಸ್ ಆಲ್ ಅಬೌಟ್ ದಿಸ್ ಬ್ಯಾಕ್ ಆಫೀಸ್ ಎಕ್ಸಿಕ್ಯೂಟಿವ್ ರೋಲ್. ಸೊ ನಿಮಗೇನಾದರೂ ಇದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅಪ್ಲೈ ಮಾಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು.